ನಮಸ್ಕಾರ. ಇದು ರಾಜಕೀಯದ ಬಗ್ಗೆ ಅಲ್ಲ, ಇದು ಆಡಳಿತದ ಬಗ್ಗೆ. ಮಡಿಕೇರಿಯ ಜನಾದೇಶವನ್ನ ಕೇವಲ ಅಂಕಿ ಅಂಶಗಳ ಮೂಲಕ, ಡೇಟಾ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿ ಪಕ್ಷಗಳಿಗಿಂತ ಜನರ ಧ್ವನಿ ಮುಖ್ಯ. ಆ ಜನರ ತೀರ್ಪಿನ ಹಿಂದೆ ನಿಜವಾಗಿಯೂ ಏನಿದೆ? ಬನ್ನಿ ಅದರ ಆಳಕ್ಕಿಳಿದು ನೋಡೋಣ. ಸರಿ, ನಮ್ಮ ಇವತ್ತಿನ ವಿಶ್ಲೇಷಣೆಯ ದಾರಿ ಹೀಗಿದೆ. ಮೊದಲಿಗೆ ಮಡಿಕೇರಿಯ ನೆಲದ ವಾಸ್ತವ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ 2023ರ ತೀರ್ಪಿನ ಸಂಖ್ಯೆಗಳು ಏನೇಳ್ತವೆ ಅಂತ ನೋಡೋಣ. ಅದಾದ ಮೇಲೆ ಸೋಲಿನ ಮೂಲ ಕಾರಣಗಳನ್ನು ಹುಡುಕಿ ಮುಂದೆ ಆಡಳಿತ ಹೇಗಿರಬೇಕು ಅನ್ನೋದಕ್ಕೆ ಒಂದು ಬ್ಲೂಪ್ರಿಂಟ್ ತಯಾರಿಸೋಣ. ಕೊನೆಗೆ ಡೇಟಾ ಆಧರಿಸಿ ಒಂದು ಕಠಿಣ ನಿರ್ಧಾರ ಮತ್ತು ನಿಜವಾದ ಜನಾದೇಶದ ದಾರಿಯ ಬಗ್ಗೆ ಮಾತಾಡೋಣ. ಯಾವುದೇ ಚುನಾವಣೆಯ ಕತೆ ಶುರುವಾಗೋದು ಆ ಕ್ಷೇತ್ರದ ಮಣ್ಣಿನಿಂದ. ಹಾಗಾಗಿ ನಾವೆಲ್ಲರೂ ನೋಡುವ ಪ್ರವಾಸಿಗರ ಸ್ವರ್ಗ ಅನ್ನೋ ಚಿತ್ರದ ಆಚೆಗೆ ಕೊಡಗಿನ ಜನರ ನಿಜವಾದ ಬದುಕು ಹೇಗಿದೆ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ನಾವು ಮಾತಾಡ್ತಿರೋದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ, ಕೊಡಗು ಜಿಲ್ಲೆಯ ಹೃದಯ ಭಾಗ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ, ಈ ಇಡೀ ಜಿಲ್ಲೆಯಲ್ಲಿ 85% ಭಾಗ ಗ್ರಾಮೀಣ. ಅಂದ್ರೆ ಇಲ್ಲಿನ ಜನರ ಬದುಕು, ಅವರ ಕನ್ಸು, ಅವರ ಸಮಸ್ಯೆಗಳು ಎಲ್ಲವೂ ಹಳ್ಳಿಯ ಜೊತೆ ಬೆಸೆದುಕೊಂಡಿದೆ. ಇಲ್ಲಿನ ಜನರ ದಿನನಿತ್ಯದ ಬದುಕೆ ಒಂದು ಹೋರಾಟದಂತಿದೆ. ಒಂದೆಡೆ ಗುಂಡಿಬಿದ್ದ ರಸ್ತೆಗಳು, ಇನ್ನೊಂದೆಡೆ ಬೇಸಿಗೆ ಬಂದ್ರೆ ಸಾಕು ನೀರಿಗಾಗಿ ಪರದಾಟ. ಆದರೆ ಇದಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ, ಓದಿದ ಯುವಕರಿಗೆ ಕೆಲಸವಿಲ್ಲದೆ ಬೆಂಗಳೂರು, ಮೈಸೂರಿನಂಥ ನಗರಗಳಿಗೆ ವಲಸೆ ಹೋಗ್ತಿರೋದು. ಇದು ಕೇವಲ ವಲಸೆ ಅಲ್ಲ, ಇದು ಕ್ಷೇತ್ರದ ಭವಿಷ್ಯವೇ ಕೈತಪ್ಪಿ ಹೋಗ್ತಿರೋ ಹಾಗೆ. ಈ ಸಂಖ್ಯೆಯನ್ನ ಸ್ವಲ್ಪ ಗಮನವಿಟ್ಟು ನೋಡಿ. 1100ಕ್ಕೂ ಹೆಚ್ಚು. ಇದು ಕೊಡಗಿನಲ್ಲಿ ನಿರುದ್ಯೋಗ ಭತ್ಯೆ ಪಡೆಯುತ್ತಿರುವ ವಿದ್ಯಾವಂತ ಯುವಕರ ಸಂಖ್ಯೆ. ಇದೊಂದು ಕೇವಲ ನಂಬರ್ ಅಲ್ಲ, ಇದು ಕ್ಷೇತ್ರದೊಳಗೆ ಉದ್ಯೋಗದ ಬಿಕ್ಕಟ್ಟು ಎಷ್ಟೊಂದು ಗಂಭೀರವಾಗಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಸಾಕ್ಷಿ. ಸರಿ, ಈ ನೆಲದ ವಾಸ್ತವತೆಗಳು ಜನರ ತೀರ್ಪಿನಲ್ಲಿ ಹೇಗೆ ಕಾಣಿಸಿಕೊಂಡವು? 2023ರ ಫಲಿತಾಂಶ ಯಾಕೆ ಎಲ್ಲರಿಗೂ ಅಷ್ಟು ಆಶ್ಚರ್ಯ ತಂತು? ಈಗ ಅದರ ಹಿಂದಿನ ಕಥೆಯನ್ನ ಸಂಖ್ಯೆಗಳೇ ಹೇಳಲಿವೆ. ಬನ್ನಿ ನೋಡೋಣ. ನೋಡಿ, 2018ರಲ್ಲಿ ಬಿಜೆಪಿ ಇಲ್ಲೊಂದು ಭರ್ಜರಿ ಗೆಲುವು ಸಾಧಿಸಿತ್ತು, ಸುಮಾರು 16,000 ವೋಟುಗಳ ಅಂತರದಿಂದ. ಅದೇ ಕೇವಲ 5 ವರ್ಷದ ನಂತರ 2023ರಲ್ಲಿ ಚಿತ್ರಣ ಸಂಪೂರ್ಣ ಬದಲು. ಐಎನ್ಸಿ 4,400ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತೆ. ಇದೊಂದು ಸಣ್ಣ ಬದಲಾವಣೆಯಲ್ಲ, ಇದೊಂದು ದೊಡ್ಡ ರಾಜಕೀಯ ಪಲ್ಲಟ. ಇಲ್ಲಿ ನೋಡಿ, ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಬಿಜೆಪಿಯ ವೋಟ್ ಶೇರ್ ಹೌದು ಸ್ವಲ್ಪ ಜಾಸ್ತಿಯಾಗಿದೆ, ಕೇವಲ 3.7%. ಆದ್ರೆ ಕಾಂಗ್ರೆಸ್ ವೋಟ್ ಶೇರ್ ನೋಡಿ, ಬರೋಬ್ಬರಿ 25.3% ಜಿಗಿತ ಕಂಡಿದೆ. ಅಂದ್ರೆ ಏನಾಯ್ತು? ಇದು ಕೇವಲ ಹಾಲಿ ಶಾಸಕರ ಮೇಲಿನ ಮುನಿಸಲ್ಲ, ಬದಲಾಗಿ ಇನ್ನೊಂದು ಪಕ್ಷದ ಪರವಾಗಿ ಎದ್ದ ಒಂದು ಸ್ಪಷ್ಟ ಅಲೆ ಅಂತ ಡೇಟಾ ಹೇಳ್ತಿದೆ. ಈ ಎಲ್ಲ ಸಂಖ್ಯೆಗಳು, ಈ ಎಲ್ಲ ಡೇಟಾ ಒಂದೇ ಕಡೆ ಬೆರಳು ಮಳಿ ತೋರಿಸ್ತಿವೆ. 6 ಬಾರಿ ಗೆದ್ದಿದ್ದ ಒಬ್ಬ ಶಾಸಕರ ವಿರುದ್ಧ ಎದ್ದ ಒಂದು ಶಕ್ತಿಯುತವಾದ ಆಡಳಿತ ವಿರೋಧಿ ಅಲೆ ಇದು. ಜನ ಬದಲಾವಣೆ ಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದರೆ. ಸರಿ, ಏನಾಯ್ತು ಅಂತ ನೋಡಿದ್ವಿ. ಈಗ ನಮ್ಮ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಅಂದ್ರೆ ಇದು ಯಾಕೆ ಆಯ್ತು? ಮತದಾರರು ಯಾಕಿಷ್ಟು ದೊಡ್ಡ ಬದಲಾವಣೆ ಬಯಸಿದ್ರು? ಅವರ ಅಸಮಾಧಾನದ ಆಳದಲ್ಲಿ ಯಾವ ಕಾರಣಗಳಿವೆ? ಬನ್ನಿ ಒಂದೊಂದಾಗಿ ನೋಡೋಣ. ಸ್ಕೀಮ್ ಲಿಸ್ಟು, ನಾನೂ ಹೊಟ್ಟೆ. ಇದು ಕೊಡಗಿನ ಹಳ್ಳಿಯೊಬ್ರು ಹಿಡಿದ ಮಾತು. ಈ ಒಂದು ಸಾಲಿದೆಯಲ್ಲ, ಇದು ಇಡೀ ಕ್ಷೇತ್ರದ ಮನಸ್ಥಿತಿಯನ್ನ ಹಿಡಿದಿಡುತ್ತೆ. ಅಂದ್ರೆ ಸರ್ಕಾರ 100 ಯೋಜನೆಗಳ ಲಿಸ್ಟ್ ಕೊಡ್ಬೋದು, ಆದ್ರೆ ಆ ಯೋಜನೆಗಳು ಜನರ ದಿನನಿತ್ಯದ ಬದುಕನ್ನ, ಅವರ ಹೊಟ್ಟೆನ ತಲುಪುತ್ತಿದ್ರೆ ಆ ಲಿಸ್ಟ್ನಿಂದೇನು ಪ್ರಯೋಜನ? ಇದನ್ನೇ ನಾವು ವೆಲ್ಫೇರ್ ಫಟಿಗ್ ಅಂತ ಕರೆಯೋದು. ಹಾಗಾದ್ರೆ ಈ ಜನರ ಅಸಮಾಧಾನಕ್ಕೆ ಮುಖ್ಯವಾಗಿ 3 ಮೂಲ ಕಾರಣಗಳು ಕಾಣಿಸ್ತಿವೆ. ಒಂದು, ಈ ವೆಲ್ಫೇರ್ ಫೆಟೀಗ್ ಅಂದ್ರೆ ಯೋಜನೆಗಳ ಮೇಲಿನ ಆಯಾಸ. 2, ಹಳ್ಳಿಯ ರಸ್ತೆ, ನೀರು, ಕರೆಂಟಿನಂತಹ ಮೂಲಭೂತ ಅಭಿವೃದ್ಧಿಯಲ್ಲಿನ ಅಂತರ. ಮತ್ತು 3ನೇದು ಮತ್ತು ಬಹುಶಃ ಅತ್ಯಂತ ಮುಖ್ಯವಾದದ್ದು, ಯುವಕರನ್ನು ಕಾಡುತ್ತಿರುವ ತೀವ್ರ ನಿರುದ್ಯೋಗ. ಇದೂ ಅಷ್ಟೇ ಅಲ್ಲ, ಈ ಸೋಲಿನ ಹಿಂದೆ ಇನ್ನೊಂದು ಪ್ರಮುಖ ಕಾರಣವಿದೆ. ಯಾವ ಸಮುದಾಯಗಳು ದಶಕಗಳಿಂದ ಒಂದು ಪಕ್ಷದ ಜೊತೆ ಗಟ್ಟಿಯಾಗಿ ನಿಂತಿದ್ವೋ ಆ ಸಮುದಾಯಗಳ ಮತಗಳು ಕೂಡ ಈ ಬಾರಿ ಚದುರಿ ಹೋಗಿವೆ. ಅಂದ್ರೆ ರಾಜಕೀಯದ ಅಡಿಪಾಯವೇ ಅಲುಗಾಡಿತ್ತು. ಸರಿ, ಇಲ್ಲಿಯವರೆಗೆ ನಾವು ಸಮಸ್ಯೆಯನ್ನ ಆಳವಾಗಿ ವಿಶ್ಲೇಷಣೆ ಮಾಡಿದ್ವಿ. ಆದರೆ ಒಂದು ಉತ್ತಮ ವಿಶ್ಲೇಷಣೆ ಕೇವಲ ಸಮಸ್ಯೆಯನ್ನ ಹೇಳಿ ನಿಲ್ಲಿಸಬಾರ್ದು, ಅದು ಪರಿಹಾರದ ದಾರಿಯನ್ನು ತೋರಿಸಬೇಕು. ಈಗ ಈ ಡೇಟಾದ ಬೆಳಕಿನಲ್ಲಿ ಮುಂದಿನ ದಾರಿ ಹೇಗಿರಬೇಕು? ಆಡಳಿತಕ್ಕೆ ಒಂದು ನೀಲನಕ್ಷೆಯನ್ನ ನೋಡೋಣ. ಜನರ ಕಳೆದುಹೋದ ನಂಬಿಕೆಯನ್ನ ಮತ್ತೆ ಗಳಿಸಬೇಕು ಅಂದ್ರೆ ಕಣ್ಣಿಗೆ ಕಾಣೋ ಹಾಗೆ, ಜನರ ಬದುಕನ್ನ ಬದಲಾಯಿಸೋ ಹಾಗೆ ದೊಡ್ಡ ಮಟ್ಟದ ಕೆಲಸಗಳಾಗಬೇಕು.
ಉದಾಹರಣೆಗೆ 4,000 ಕೋಟಿಯ ಮೈಸೂರು ಮಡಿಕೇರಿ ಎಕ್ಸ್‌ಪ್ರೆಸ್ ವೇ, 226 ಕೋಟಿಯ ವಿದ್ಯುತ್ ಮೂಲ ಸೌಕರ್ಯ ಮತ್ತೆ 78 ಕೋಟಿಯ ಆಸ್ಪತ್ರೆ ಸಂಕೀರ್ಣ. ಇವು ಕೇವಲ ಯೋಜನೆಗಳಲ್ಲ, ಇವು ಬದಲಾವಣೆಯ ದೊಡ್ಡ ಸಂಕೇತಗಳು. ಇದರ ಜೊತೆಗೆ ಆಡಳಿತ ಅನ್ನೋದು 5 ಮುಖ್ಯ ಸ್ತಂಭಗಳ ಮೇಲೆ ನಿಲ್ಲಬೇಕು. 1. ಉದ್ಯೋಗ ಸೃಷ್ಟಿ. ಯುವಕರನ್ನ ಕೇವಲ ರ್ಯಾಲಿಗೆ ಬಳಸ್ಕೊಳ್ಳೋದಲ್ಲ, ಅವರ ಕೈಗೆ ಕೌಶಲ್ಯ ಕೊಡಬೇಕು. 2. ಕಟ್ಟಕಡೆಯ ಮನೆಗೂ ತಲುಪುವ ಮೂಲಸೌಕರ್ಯ. 3. ಪಾರದರ್ಶಕವಾಗಿ ತಲುಪುವ ಕಲ್ಯಾಣ ಯೋಜನೆಗಳು. 4. ಜನರ ಸಮಸ್ಯೆಗಳಿಗೆ ಕಾಲಮಿತಿಯಲ್ಲಿ ಸಿಗುವ ಸ್ಪಂದನೆ. ಮತ್ತು 5ನೇಯದು ಮುಖ್ಯವಾಗಿ ವಿಭಜನೆಯ ರಾಜಕೀಯ ಬಿಟ್ಟು ಅಭಿವೃದ್ಧಿಯ ಮೂಲಕ ನಂಬಿಕೆ ಗಳಿಸೋದು. ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಕಠಿಣವಾದ ಮತ್ತು ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಈ ಎಲ್ಲ ಡೇಟಾ, ಈ ಎಲ್ಲ ಅಂಕಿಅಂಶಗಳು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತಿವೆ. ಇಲ್ಲೊಂದು ವಿಚಿತ್ರವಾದ ವಿರೋಧಾಭಾಸವಿದೆ, ಗಮನಿಸಿ. ಹಾಲಿ ಶಾಸಕರು ಮಣ್ಣಿನ ಮಗ ಅನ್ನೋ ಭಾವನೆಯಿಂದ ಜನರ ಜೊತೆ ಆಳವಾದ ಸಂಬಂಧ ಹೊಂದಿದ್ದಾರೆ. ನಮ್ಮ ವಿಶ್ಲೇಷಣೆಯ ಸ್ಥಳೀಯತಾ ಸೂಚ್ಯಾಂಕದಲ್ಲಿ ಅವರು 100ಕ್ಕೆ 80 ಅಂಕ ಗಳಿಸುತ್ತಾರೆ. ಆದರೆ ಚುನಾವಣೆಯಲ್ಲಿ ಗೆಲ್ಲುವ ಸಾಮರ್ಥ್ಯವನ್ನು ಅಳೆಯುವ ನಮ್ಮ ಉಳಿಸಿಕೊಳ್ಳುವಿಕೆಯ ಅಂಕದಲ್ಲಿ ಅವರು ಪಡೆದಿರುವುದು ಕೇವಲ 45. ಅಂದರೆ ಸಂಬಂಧ ಚೆನ್ನಾಗಿದೆ, ಆದರೆ ಗೆಲ್ಲುವ ಸಾಮರ್ಥ್ಯ ಕುಸಿದಿದೆ. ಹಾಗಾಗಿ ಯಾವುದೇ ಭಾವನೆಗಳನ್ನ ಬದಿಗಿಟ್ಟು ಕೇವಲ ಕಠಿಣವಾದ ಅಂಕಿಅಂಶಗಳ ಆಧಾರದ ಮೇಲೆ ನಾವು ನೋಡಿದಾಗ ಡೇಟಾ ನಮಗೆ ಕೊಡುವ ಸ್ಪಷ್ಟವಾದ ನಿರ್ಣಾಯಕವಾದ ಶಿಫಾರಸು ಒಂದೇ: ಕ್ಷೇತ್ರದ ತುಂಬಾ ಪ್ರಬಲವಾದ ಆಡಳಿತ ವಿರೋಧಿ ಅಲೆ ಇರೋದ್ರಿಂದ ಹಾಲಿ ನಾಯಕತ್ವವನ್ನ ಬದಲಾಯಿಸುವುದೇ ಸೂಕ್ತ. ಕೊನೆಯದಾಗಿ ಈ ಇಡೀ ಚರ್ಚೆಯನ್ನ ಕೇವಲ ಒಂದು ಕ್ಷೇತ್ರದ ಗೆಲುವು ಸೋಲಿನಿಂದ ಒಂದು ಹೆಜ್ಜೆ ಮೇಲೆ ತೆಗೆದುಕೊಂಡು ಹೋಗೋಣ. ಪರಿಣಾಮಕಾರಿ ಆಡಳಿತ ಅಂದ್ರೆ ಏನು? ನಿಜವಾದ ಜನಾದೇಶ ಅಂದ್ರೆ ಏನು? ಅದರ ಬಗ್ಗೆ ಯೋಚಿಸೋಣ. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡುತ್ತದೆ. ಆಡಳಿತ ಅನ್ನೋದು ಆ ಘನತೆಯನ್ನು ಕಾಪಾಡುವ ಒಂದು ಜವಾಬ್ದಾರಿ. ಈ ಒಂದು ಪ್ರಶ್ನೆಯನ್ನ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕು. ಅಧಿಕಾರಕ್ಕೆ ಬರುವುದು, ಚುನಾವಣೆಯಲ್ಲಿ ಗೆಲ್ಲುವುದು, ಇದು ಅಂತಿಮ ಗುರಿಯ ಅಥವಾ ಜನರ ಸೇವೆ ಮಾಡಲು ಸಿಕ್ಕ ಒಂದು ಅವಕಾಶದ ಆರಂಭವ? ಹಾಗಾಗಿ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಇಷ್ಟೇ: ನಿಜವಾದ ಜನಾದೇಶ ಅಂದ್ರೆ ಕೇವಲ ಎಲೆಕ್ಷನ್ ಗೆಲ್ಲೋದಲ್ಲ, ಅದು ಜನರ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳೋದು, ಡೇಟಾ ಹೇಳುವ ಕಠಿಣ ಸತ್ಯವನ್ನ ಎದುರಿಸೋ ಧೈರ್ಯ ತೋರಿಸೋದು ಮತ್ತು ನಿಸ್ವಾರ್ಥವಾಗಿ ಸೇವೆ ಮಾಡ್ತೀನಿ ಅನ್ನೋ ಬದ್ಧತೆ ತೋರಿಸೋದು. ಇದುವೇ ನಿಜವಾದ ನಾಯಕತ್ವಕ್ಕೆ, ನಿಜವಾದ ಜನಾದೇಶಕ್ಕೆ ಕರೆದೊಯ್ಯುವ ಏಕೈಕ ದಾರಿ. ನೀವು ನಿಜವಾಗಿಯೂ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ megar@blueprintstrategies.ai ಅಥವಾ ಕರೆ ಮಾಡಿ 08042041602. ರಾಜಕೀಯದಾಚೆ